ಕ್ಲಾಸ್ 10th ಮ್ಯಾಥ್ಸ್ ಮಿಡ್ ಟರ್ಮ್ ಎಕ್ಸಾಮು ನಾಳೆ ಇದೆ. ಓಕೆ, ಆ ನಾಳೆಗೆ ಏನೇನ್ ಲೆಸನ್ ಇದಾವೋ, ಓಕೆ, ಇವೆಲ್ಲ ಲೆಸನ್ ಇದಾವೆ. ಈ ಲೆಸನ್ ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು, ಓಕೆ, ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಈಗ ರಿಯಲ್ ನಂಬರ್ಸ್ ಅಂದ್ರೆ ಅದ್ರದ್ದೇ ಒಂದು ಸಪರೇಟ್ ಪ್ಲೇ ಲಿಸ್ಟ್ ಲಿಂಕ್ ಹಾಕಿರ್ತೀನಿ. ಓಕೆ, ಈಗ ಹಂಗೆ ಟೋಟಲಿ 7 ಲೆಸನ್ ಇದಾವಲ್ಲ, 7 ಸಪರೇಟ್ ಲಿಂಕ್ ಹಾಕಿರ್ತೀನಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ. ಓಕೆ, ನೀವು ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ, ಓಕೆ, ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ ಬರುತ್ತೆ. ಓಕೆ, ನಿಮ್ಗೆ ಏನಾದ್ರೂ ಸ್ಪೆಸಿಫಿಕ್ ಪ್ರಾಬ್ಲಮ್ ಡೌಟ್ ಇದ್ರೆ ಅದನ್ನ ಅಷ್ಟೇ ನೋಡ್ಬಿಟ್ಟು ನೀವು ಲೈಕ್ ಅರ್ಥ ಮಾಡ್ಕೋಬಹುದು. ನಾನು ಈ ವಿಡಿಯೋದಲ್ಲಿ ಬೇಸಿಕ್ ಇಂದ ಹಿಡಿದು ನನಗೆ ನೀಟಾಗಿ ಟೀಚ್ ಮಾಡಿದ್ದೇನೆ. ಓಕೆ, ಸೊ ನಿಮಗೆ ಆ ಪ್ರಾಬ್ಲಮ್ ಬರಲ್ಲ, ಅದು ಆ ಪ್ರಾಬ್ಲಮ್ ರಿಲೇಟೆಡ್ ಬೇಸಿಕ್ ಗೊತ್ತಿಲ್ಲ ಅಂದ್ರೆ ಆ ಬೇಸಿಕ್ ಟೀಚ್ ಮಾಡಿ ಅದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಡೆಫಿನೆಟ್ಲಿ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಆ ಲಿಂಕ್ ನ ಒತ್ಬಿಟ್ಟು ಈ ಲೆಸನ್ ನ ಇವೆಲ್ಲ ಲೆಸನ್ ನ ನೀವು ನೋಡಿ ಕಲಿಯೋದು ಟ್ರೈ ಮಾಡ್ರಿ. ಓಕೆ, ಇದರಲ್ಲಿ ಈಗ ನಿಮಗೆ ಮೇನ್ ಇಂಪಾರ್ಟೆಂಟ್ ಲೆಸನ್ ಬಂದ್ಬಿಟ್ಟು ನಿಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್, ಓಕೆ, ಕ್ವಾಡ್ರಾಟಿಕ್ ಈಕ್ವೇಶನ್, ಆಮೇಲೆ ಟ್ರಯಾಂಗಲ್ಸ್. ಈ 3 ಲೆಸನ್ ಇಂದ ಬಹಳ ಮಾರ್ಕ್ಸ್ ಬರ್ತವೆ. ಓಕೆ, ಫಸ್ಟ್ ಈ 3 ಲೆಸನ್ ಪರ್ಫೆಕ್ಟ್ ಆಗೋದು ನೋಡ್ರಿ, ಯಾಕಂದ್ರೆ ಈ 3 ಲೆಸನ್ ಇಂದ ಜಾಸ್ತಿ ಮಾರ್ಕ್ಸ್ ಬರೋ ಚಾನ್ಸ್ ಇರುತ್ತೆ. ಓಕೆ, ಆಮೇಲೆ ನೀವು ನೆಕ್ಸ್ಟ್ ಬಂದ್ಬಿಟ್ಟು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯಬಲ್ ಮಾಡ್ರಿ. ಇದರಿಂದ ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಪ್ಲಸ್ ನಿಮಗೆ ಏನಂತಂದ್ರೆ ಇದರಲ್ಲಿ ಗ್ರಾಫ್ ಬರೋದ್ರಿಂದ 4 ಮಾರ್ಕ್ ಕ್ವಶನ್ ಡೈರೆಕ್ಟ್ ಬಂದ್ಬಿಡುತ್ತೆ. ಓಕೆ, ಸೊ ಈ ಲೆಸನ್ ಅಲ್ಲಿ ನೀವು ಮೇನ್ ಏನಂದ್ರೆ ಎಲಿಮಿನೇಷನ್ ಮೆಥಡ್ ಆಮೇಲೆ ಗ್ರಾಫ್ ಕಲ್ತ್ಬಿಟ್ರೆ ಆಲ್ಮೋಸ್ಟ್ 4 to 6 ಮಾರ್ಕ್ಸ್ ನಿಮ್ಗೆ ಈಸಿಯಾಗಿ ಬಂದ್ಬಿಡುತ್ತೆ. ಸೊ ಅದಕ್ಕೆ ನೀವು ಫಸ್ಟ್ ಇವು 3 ಫೋಕಸ್ ಮಾಡಿ, ಆಮೇಲೆ ಈ ಲೆಸನ್ ನ ಫೋಕಸ್ ಮಾಡಿ. ಓಕೆ, ಅದಾದ್ಮೇಲೆ ನೀವು ಇವ್ರೆರಡು ಲೆಸನ್ ನ ಪರ್ಫೆಕ್ಟ್ ಆಗ್ರಿ. ಓಕೆ, ಇದನ್ ಬೇಕಿದ್ರೆ 5th ಆಪ್ಷನ್ ಆಗಿ ಇಟ್ಕೊಳ್ರಿ. ಓಕೆ, ರಿಯಲ್ ನಂಬರ್ಸ್ ನಾಗ ನಿಮ್ಗೆ ಏನ್ ಕೇಳ್ತಾರೆ ಹಬ್ಬ ಅಂದ್ರೆ ಪ್ರೂವ್ ದಟ್ √5 is irrational, ಪ್ರೂವ್ ದಟ್ √2 is irrational, ಆ ಕ್ವಶನ್ ಕೇಳ್ತಾರೆ. ಓಕೆ, ಇಲ್ಲಾಂದ್ರೆ ಫೈಂಡ್ ದ HCF ಅಂಡ್ LCM ಕೇಳ್ಬೋದು. ಅದು ಬಿಟ್ಟು ಬೇರೆ ಏನ್ ಕೇಳೋ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ. ಓಕೆ, ಆಮೇಲೆ ಪಾಲಿನಾಮಿಯಲ್ ಏನು ಜಸ್ಟ್ ಏನು ಒಂದು ಗ್ರಾಫ್ ಕೊಟ್ಬಿಟ್ಟು ಫೈಂಡ್ ದ ನಂಬರ್ ಆಫ್ ಜೀರೋಸ್ ಅಂತ ಕೇಳ್ಬೋದು ಮಲ್ಟಿಪಲ್ ಚಾಯ್ಸ್ ಅಲ್ಲಿ. ಓಕೆ, ಅದು ಬಿಟ್ರೆ ಇನ್ನೊಂದು ಏನ್ ಕೇಳ್ತಾರೆ, ಓಕೆ, ಫೈಂಡ್ ದ ಜೀರೋಸ್ ಅಂಡ್ ವೆರಿಫೈಡ್ ಕೋಎಫಿಷಿಯಂಟ್. ಅವೆರಡೇ ಕ್ವಶನ್ ಕೇಳೋ ಚಾನ್ಸಸ್ ಬಹಳ ಇರುತ್ತೆ. ಸೊ ಇವೆರಡು ಲೆಸನ್ 5th ಆಪ್ಷನ್ ಇಟ್ಕೊಳ್ರಿ. ಆಮೇಲೆ ನೀವು ಕೋಆರ್ಡಿನೇಟ್ ಜಾಮೆಟ್ರಿ ಕಲೀರಿ. ಇದನ್ನ ಬೇಕಿದ್ರೆ ನೀವು 6th ಆಪ್ಷನ್ ಆಗಿ ಇಟ್ಕೊಳ್ರಿ. ಓಕೆನಾ? ಸೊ ನಿಮ್ ಮೇನ್ ಫೋಕಸ್ ಮಾಡ್ಬೇಕಾಯ್ತು ಲೈಕ್ ಚಾಪ್ಟರ್ 3, ಚಾಪ್ಟರ್ 4, ಚಾಪ್ಟರ್ 5 ಇದರಿಂದ ಬಹಳ ಮಾರ್ಕ್ಸ್ ಬರುತ್ತೆ. ಓಕೆ, ಟ್ರಯಾಂಗಲ್ಸ್ ಇಂದ ನಿಮ್ಗೆ ಏನಂತಂದ್ರೆ ಥೀರಮ್ ಬರೋ ಚಾನ್ಸ್ ಇರುತ್ತೆ. ಓಕೆ, ಅಲ್ಲಿ 4 ಮಾರ್ಕ್ಸ್ ನೀವು ಡೈರೆಕ್ಟ್ ಆಗಿ ಸ್ಕೋರ್ ಮಾಡಬಹುದು. ಓಕೆ, ಸೊ ನೀವು ಟ್ರಯಾಂಗಲ್ಸ್ ಮತ್ತೆ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ವೇರಿಯಬಲ್ ಲೈಕ್ ನೀವು ಲಾಸ್ಟ್ ಅಲ್ಲಿ ಇಟ್ಕೊಂಡ್ರೆ ನಡೆಯುತ್ತೆ. ಯಾಕಂದ್ರೆ ನೀವು ಥೀರಮ್ ಕಲ್ತ್ರು 4 ಮಾರ್ಕ್ಸ್ ಬಂದ್ಬಿಡುತ್ತೆ, ಗ್ರಾಫ್ ಕಲ್ತ್ರು 4 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ನೀವು ಮ್ಯಾಕ್ಸಿಮಮ್ ಏನ್ ಮಾಡ್ರಿ, ಫಸ್ಟ್ ಆರ್ಡರ್ ಈ ಸೆಟ್ ಮಾಡ್ರಿ. ಫಸ್ಟ್, ಸೆಕೆಂಡ್, ಥರ್ಡ್ ಇವು 3 ಲೆಸನ್ ಪರ್ಫೆಕ್ಟ್ ಆದ್ಮೇಲೆ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ 2 ವೇರಿಯಬಲ್ಸ್ ಹೋಗ್ರಿ. ಆಮೇಲೆ ರಿಯಲ್ ನಂಬರ್ ಪಾಲಿನಾಮಿಯಲ್, ಆಮೇಲೆ ಕೋಆರ್ಡಿನೇಟ್ ಜಾಮೆಟ್ರಿ ಬರ್ರಿ. ಈ ತರ ಕಲ್ತ್ರೆ ನೀವು ಲೈಕ್ ಟೈಮು ಬೇಗ ಸೇವ್ ಆಗುತ್ತೆ. ಆಮೇಲೆ ನೀವು ನಾಳೆ ಬೆಳಿಗ್ಗೆ ಲೈಕ್ ನೋಡ್ಕೊಂಡ್ರು ಕೂಡ ಲೈಕ್ ಕೋಆರ್ಡಿನೇಟ್ ಜಾಮೆಟ್ರಿ ಜಸ್ಟ್ ಫಾರ್ಮುಲಾ ಬೇಸ್ಡ್ ಇರೋದ್ರಿಂದ ನೀವು ಈಸಿಯಾಗಿ ಕಲ್ತು ಬಿಡ್ಬೋದು. ಓಕೆನಾ? ಸೊ ಈ ಫಾರ್ಮೆಟ್ ಫಾಲೋ ಮಾಡ್ರಿ. ಓಕೆನಾ? ನಿಮಗೆ ಇದ್ರ ಜೊತೆಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಯಾವ ಟೈಪ್ ಬರ್ತಾವ ಅಂತ ಅದ್ರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ಅದ್ರ ಲಿಂಕ್ ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. 1 ಮಾರ್ಕ್ ಕ್ವಶನ್ ಯಾವ ತರ ಬರ್ತವೆ, 2 ಮಾರ್ಕ್ ಕ್ವಶನ್ ಯಾವ ಟೈಪ್ ಬರ್ತವೆ ಮಿಡ್ ಟರ್ಮ್ ಅಂತ ಹೇಳ್ಬಿಟ್ಟು ಅದ್ರ ವಿಡಿಯೋ ಮಾಡ್ಬಿಟ್ಟು ಅದ್ರ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ.